ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದೀವಿ ಈಗ. ಇವತ್ತು ಆಸ್ಪತ್ರೆಗೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಸೋಮವಾರ ಸ್ವಲ್ಪ ನನಗೆ ಸ್ವಲ್ಪ ಹುಷಾರಿರಲಿಲ್ಲ, ಅದಕ್ಕೆ ಹಸ್ಬೆಂಡು ರಜಾ ಹಾಕಿದ್ದಾರೆ. ಇವತ್ತು ಆಸ್ಪತ್ರೆಗೆ ಹೋಗ್ತಾ ಇದ್ದೀವಿ. ಅದೇ ಇವತ್ತಿನ ಲಾಗ್ ಯಾವ ರೀತಿ ಇರುತ್ತೆ ಅಂತ ಅಂದ್ಬಿಟ್ಟು ನಾವು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀವಿ. ಆಸ್ಪತ್ರೆಯಿಂದ ಬಂದಮೇಲೆ ಹೊಲ ಉಳ್ಬೇಕಾದ್ರೆ ಸಿಕ್ಕಂದ ಹೊಲ ಉಳ್ಬೇಕಾದ್ರೆ 3 ಸಿಕ್ಕಿದವಲ್ವಾ? ಅದು ನರಸಿಂಹಸ್ವಾಮಿನ ಆ ಕಡೆ ಇರೋದು. ನರಸಿಂಹಸ್ವಾಮಿ ಇದು ವಿಷ್ಣು. ಇಲ್ಲೇ ಹೊಲ ಉಳ್ಬೇಕಾರೆ ಸಿಕ್ಕಿರೋದು ಈ ದೇವಸ್ಥಾನ. ನಮ್ಮೂರು ಹನ್ನಮನ್ ದೇವಸ್ಥಾನ, ಅದೇ ನಮ್ಮೂರು ಹನ್ನಮನ್ ದೇವಸ್ಥಾನ ಕಾಣಿಸ್ತಿಲ್ಲ ನೀಟಾಗಿ ದೇವಸ್ಥಾನ. ಫ್ರೆಂಡ್ಸ್, ಹಾಗೇ ಆಸ್ಪತ್ರೆ ಹತ್ರ ಬಂದು ನನಗೆ ಯಾಕೋ ಸ್ವಲ್ಪ ಹುಷಾರಿರಲಿಲ್ಲ. ಹಾಗಾಗಿ ಇವತ್ತು ಹಸ್ಬೆಂಡು ರಜಾ ಹಾಕ್ಬಿಟ್ಟು ಸರಿ ಆಸ್ಪತ್ರೆಗೆ ಹೋಗೋಣ ಅಂತ ಅಂದ್ಬಿಟ್ಟು ಆಸ್ಪತ್ರೆಗೆ ಕರ್ಕೊಂಬಂದಿದ್ರು. ನೆನ್ನೆನೂ ನೆಂಟರು ಬಂದಿದ್ರು ಅಂತ ರಜಾ ಹಾಕಿದ್ರು. ಇವತ್ತೂ ಸಹ ನನಗೆ ಹುಷಾರಿಲ್ಲ ಅಂತ ಅಂದ್ಬಿಟ್ಟು ರಜಾ ಹಾಕಿದ್ರು. ಹಾಗೆಯೇ ನಾವು ಬಂದಿರೋದು ಗೌರ್ಮೆಂಟ್ ಆಸ್ಪತ್ರೆ ಹತ್ರ. ಹಾಗೆಯೇ ಟೋಕನ್ ತಗೊಂಬರೋಣ ಅಂತ ಅಂದ್ಬಿಟ್ಟು ನಾನು ಟೋಕನ್ ತಗೊಳ್ಳೋಣ ಅಂತ ಹೋಗಿದ್ದೀನಿ. ಇಲ್ಲಿ ಟೋಕನ್ ತಗೊಂಡು ಡಾಕ್ಟ್ರು ಬರೋವರೆಗೂ ವೆಯ್ಟ್ ಮಾಡಿ ಆಮೇಲೆ ತೋರಿಸ್ಕೊಂಬಿಟ್ಟು ಹೋಗಬೇಕು. ಇಲ್ಲಿ ಪ್ರೈವೇಟ್ ಆಸ್ಪತ್ರೆನೂ ತುಂಬಾ ಇದ್ದಾವೆ, ಆದರೆ ಬೇಗ ಕ್ಯೂರ್ ಆಗುತ್ತೆ. ಆದರೆ ರೈಟ್ ಮಾತ್ರ ತುಂಬಾ. ಟೋಕನ್ನು ಆಮೇಲೆ ಅವರು ಬರೀತಾರಲ್ಲ ಮೆಡಿಷನ್ ಎಲ್ಲ ಫುಲ್ಲು ರೈಟ್ ಜಾಸ್ತಿ. ನಮ್ಮಂಥವರೆಲ್ಲ ಬಡವರೆಲ್ಲ ಪ್ರೈವೇಟ್ ಆಸ್ಪತ್ರೆಗೆ ಹೋಗೋದಕ್ಕೆ ಆಗಲ್ಲ ಹೇಳ್ಬೇಕಂತ ಅಂದರೆ ಎಮರ್ಜೆನ್ಸಿ, ಫುಲ್ ಎಮರ್ಜೆನ್ಸಿ ಅಂದರೆ ಹೋಗ್ಬೋದು. ಸ್ವಲ್ಪ ನನಗೆ ಫೀವರು ಮತ್ತು ಮೈಕೈ ನೋವು ಈ ಥರ ಆಗಿತ್ತು, ತಲೆನೋವು. ಅದು ಏನೋ ವಿಡಿಯೋದಲ್ಲಿ ಹತ್ತಿದಕ್ಕೆ ಆ ಥರ ತಲೆನೋವು ಬಂದಿತ್ತೋ ಏನೋ ಗೊತ್ತಿಲ್ಲ. ಹಾಗಾಗಿ ತಲೆನೋವು ಒಂಥರ ಫೀವರ್, ಜ್ವರ ಬಂದಂಗೆ ಆಗ್ತಾಯಿತ್ತು. ಅದಕ್ಕೋಸ್ಕರ ಹೋಗಿದ್ದು ಫ್ರೆಂಡ್ಸ್. ಹಾಗೆಯೇ ಡಾಕ್ಟ್ರು ಬಂದಿರಲಿಲ್ಲ, ಏನೋ ರೌಂಡ್ಸಿಗೆ ಹೋಗಿದ್ದಾರೆ ಅಂತ ಹೇಳ್ತಾಯಿದ್ರು. ನನಗಂತೂ ತುಂಬಾ ಸುಸ್ತಾಗ್ತಾಯಿತ್ತು, ಕುತ್ಕೊಳ್ಳೋದಕ್ಕೆ ಆಗ್ತಾಯಿರಲಿಲ್ಲ. ಹಾಗೆಯೇ ಮಲಗಿಬಿಟ್ಟಿದ್ದೆ. ಫುಲ್ಲು ತಲೆನೋವು, ಒಂಥರ ಸುಸ್ತಾಗ್ತಾಯಿತ್ತು, ಆಗ್ತಾನೇ ಇರಲಿಲ್ಲ. ಹಂಗಾರು ನಮ್ಮನೆಯವರಿದ್ದರು ಪ್ರೈವೇಟ್ ಆಸ್ಪತ್ರೆಗೆ ತೋರಿಸ್ಕೊಂಡು ಹೋಗೋಣ ಅಂತ ಅಂದರು. ನಾನು ಇನ್ನೇನು ಟೋಕನ್ ತಗೊಂಡಿದ್ದೀವಲ್ಲ, ಅದಕ್ಕೆ ಇಲ್ಲೇ ವೆಯ್ಟ್ ಮಾಡೋಣ. ತುಂಬ ಜನ ಇದ್ದರು ನಮ್ಮ ಗೌರ್ಮೆಂಟ್ ಆಸ್ಪತ್ರೆಯಲ್ಲಂತೂ. ತುಂಬ ಜನ ಅಂದರೆ ಚೆನ್ನಾಗಿ ಕ್ಯೂರ್ ಆಗುತ್ತೆ, ಚೆನ್ನಾಗಿ ನೋಡ್ತಾರೆ ಇಲ್ಲಿ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ. ಅದಕ್ಕೆ ಜನಗಳು ಮಾತ್ರ ತುಂಬಾ ರಶ್ ಇರ್ತಾರೆ ಯಾವಾಗ್ಲೂ. ಏನಂತ ಹಾಗೆಯೇ ನಾನು ಮಾಮೂಲಿ ಅಂದರೆ ನಾವು ತೋರಿಸ್ತೀವಲ್ಲ, ಡಾಕ್ಟ್ರು ಬಂದಿರಲಿಲ್ಲ. ಇವರು ಲೇಡಿ ಡಾಕ್ಟ್ರ್ ಇದ್ದರು, ಅವ್ರ ಹತ್ರನೇ ತೋರಿಸ್ಕೊಂಬಿಟ್ಟು ಅವರು ಇಂಜೆಕ್ಷನ್ ಬರೋದ್ರು. ಸರಿ ಮೆಡಿಕಲ್ಗೆ ಹೋಗ್ಬಿಟ್ಟು ಸಿರೆನ್ ತರೋಣ ಅಂತ ಅಂದ್ಬಿಟ್ಟು ಹೋಗಿದ್ದೆ. ನಾವು ಯಾವಾಗ ಬಂದ್ರೂ ಅಷ್ಟೇ, ನಾನಂತೂ ಮೆಡಿಕಲಲ್ಲೇ ಸಿರೆನ್ ತೊಗೊಂಬಂದು ಕೊಡ್ತೀನಿ, ಯಾಕೆಂದರೆ ನಮ್ಮ ಸೇಫ್ಟಿ ಇರಬೇಕಲ್ಲ, ಅದಕ್ಕೋಸ್ಕರ. ನೋಡಿ ಜ್ವರ ಚುಚ್ಚಿರ ಹಂಗೆ ಉಜ್ಕೊ. ಫ್ರೆಂಡ್ಸ್, ಹಾಗೆಯೇ ನಾವು ಆಸ್ಪತ್ರೆ ತೋರಿಸ್ಕೊಂಡು ಇವಾಗ ಮನೆ ಕಡೆ ಹೋಗ್ತಾ ಇದ್ದೋ. ಟೌನಲ್ಲಿ ಏನೂ ತೊಗೊಳೋದಿರಲಿಲ್ಲ, ಹಾಗಾಗಿ ನಾವು ಇಂಜೆಕ್ಷನ್ ಮಾಡಿಸ್ಕೊಂಡು ಅಷ್ಟೇ ಈಗ ಹೋಗ್ತಾ ಇದ್ದೀವಿ. ನಮ್ಮನೆಯವ್ರು ಹೇಳ್ತಾಯಿದ್ರು, ಒಂದು ಇಂಜೆಕ್ಷನ್ ಸಾಕಾಗಲಿಲ್ಲ ನಿನಗೆ, ಇನ್ನೊಂದು ಕೊಡಿಸ್ಬೇಕಾಯ್ತು ಅಂತ ಅಂದ್ಬಿಟ್ಟು. ಅದು ಗಾಳೀಲಿ ನೀಟಾಗಿ ಕೇಳಿಸ್ಲಿಲ್ಲ. ಏಯ್ ಸುಮ್ಮನೆ ಅವಳೇ ಹುಷಾರಿದೆ, ಇಂಗ್ಲೀಷ್ ಅಂತ ತಿಳ್ಸ್ಕೊಂಬಂದಾಳೆ. ಯಾರ ತಿತ್ತಿ ಪ್ರಿಂಟ್ ಬೇರೆ ಅಷ್ಟು ಇದ್ರೆ ಇಷ್ಟೊತ್ತಕ್ಕ ಆಚೆ ಆಟ ಆಡ್ತಿರ್ತಾರೆ. ಇದೆಲ್ಲ ಕುಂತಿರ್ತಾಳೆ, ಒಳಗಾಸ್ ನೆಗದೋಗಿರ್ತಾಳೆ. ಗಾಡಿ ಬರೋದ್ ನೋಡ್ಬಿಟ್ಟು ಕಿಟಕಿಯಿಂದ ಒಳಗೆ ಕೊಡೈತಾಳೆ, ಒಳಗೆ ಇದ್ದೆ ನಂಗೆ. ಇವೇ ಕೂಡ ಹಾಕೊಂಡು ಹೊಂಟಾಗಿತ್ತು. ಆಸ್ಪತ್ರೆಗೆ ಹೋಗಿ ಕರ್ಕೊಂಡು ಹೋಗ್ಬೇಡ, ಎಲ್ಲೂ ಕರ್ಕೊಂಡು ಹೋಗ್ಬೇಡ.
ಪಾಚಿ ಗೊಂಬೆ ನಾನು ಮಲಕಟ್ಟಿ ಹೀಗೆ ಮರ ಗೊಂಬೆ. ಆ ಇಂಜೆಕ್ಷನ್ ಕೊಡ್ತಾರೆ ಆಸ್ಪತ್ರೆಯಲ್ಲಿ. ಆ ಕಾಟನ್ ಅಲ್ಲಿ ಫಸ್ಟ್ ಏನೋ ಇಂಜೆಕ್ಷನ್ ಕೊಡೋಕ್ಕಿಂತ ಮುಂಚೆ ಏನೋ ಹಾಕ್ತಾರಲ್ಲ, ತಣ್ಣಗಾಗುತ್ತೆ. ಆತರ ಏನು ಮಾಡ್ಲೇ ಇಲ್ಲ, ಡೈರೆಕ್ಟ್ ಇಂಜೆಕ್ಷನ್ ಚುಚ್ಚಿದ್ರು. 2 ಚುಚ್ಚಬೇಕಾಯ್ತು ನನಗೆ. ಆ ಗೊಂಬೆಗಳು ಕರ್ಕೊಳ್ಳೋದೆ ಚೆನ್ನಾಗಿ ನೋವಾಗಿ ಚುಚ್ಚಾರೆ. ಮನೆ ಕೌಶಿಯ ತೋರಿ ಇವರಿಬ್ರು ನೋಡು ಅವ್ರಿಗೊಬ್ರು ಆಗೋದೇ ಇಲ್ಲ ಅಂತಾರೆ ಬಾಬಾ. ಇಲ್ಲಿ ಹೆಂಗೆ ಇದು ಮಾಡ್ತಾರೆ. ನಿಮ್ಮ ಗೊಂಬೆ ಅವಳಲ್ಲ ಅವಳು. ಈ ಕೋಳಿಗೆ ಹಾಕಿರೋದು ಕನ್ಲ, ಅದು ಇವನು ತಿಂತಾನ. ಕೋಳಿಗೆ ಹಾಕಿರೋದ ಅವನು ತಿಂತಾನ. ಅಲ್ಲ ಇವಳು ಹಿಂಗೆ ಬಿಟ್ಟಿದೆಯಲ್ಲ, ಅವಳು ಕೈಗೆ ಸಿಗ್ತಾಳವಳು. ಒಂದು ಹಗ್ಗ ಹಾಕ್ಬೇಕು. ಕೋಳಿಗೆ ಹಾಕಿದ್ರೆ ತಲೆನೂ ಹಾಲಾಡ್ಕೊಂಡು ಓಡ್ತಾಳೆ. ಸಿಗ್ತದೆ ನಡಲ್ಲ ಕೋಳಿಗೆ ಹಾಕ ಕೆಳಗಡೆ ಬುಟ್ಕೊಂಡ್ಬಲ್ಲ. ನಡ್ಲ ನೀನು ಹೊಟ್ಟೆ ಹಚ್ತಿಲ್ವಾ ಗಂಡೆ? ನಡೆ ನಡಿ ಅನ್ನ ನಮ್ಮ ಮನೆಯವ್ರು ನೋಡಿ ಫ್ರೆಂಡ್ಸ್, ನೆನ್ನೆನೂ ರಜಾ, ಇವತ್ತು ರಜಾ. ಆಡು ಕುರಿಗಳದೆಲ್ಲ ಆಡು ಕುರಿದೆಲ್ಲ ನಮ್ಮದೇ ಊಟ. ರಸ ಆಡು ಕುರಿದೆಲ್ಲ ಇದೆ. ನಾವು ಆಸ್ಪತ್ರೆಗೆ ಹೋಗಿ ಬಂದು ಇವಾಗ ಆಡು ಬಿಟ್ಟಿದ್ದಾರೆ. ಆದ್ರೆ ಇನ್ನೂ ಬಿಸಿಲು ಕಮ್ಮಿ ಆಗಿಲ್ಲ. ಸಖತ್ 4 ಗಂಟೆ ಇನ್ನೂ ಬಿಸಿಲು ಹೊಡಿತೈತೆ. ಗೊಂಬೆ ನೀನು ಹೋಗಿ ಕರ್ಕೊಂಡೋಗಿ ನೋಡಂಗೆ ಗೊಂಬೆಯ. ಹಾಂ ನೋಡಿ ನಮ್ಮ ಗೊಂಬೆ, ನಾನು ಹೊಂಟ್ರೆ ಓಡ್ತಾಳೆ, ಇವ್ರು ಹೋದ್ರೂ ಹೋಗಲ್ಲ. ಅವ್ರ ಅಮ್ಮ ಎಲ್ಲ ಹೋಯ್ತದ ಅಲ್ಲ ಅವಳು ಹೋಗ್ಬೇಕು. ಓಹೋ ಇವನು ನಾನು ಅಂತಾನೆ. ಗೊಂಬೆ ನಿಮ್ಮ ಮೂವಿ ಏನೋ ತಗೊಳ್ಳಲ್ಲಪ್ಪ. ಇವತ್ತು ರಜಾ ಹಾಕಿದ್ಯಲ್ಲ, ಏನು ಮಾಡ್ಕೊಡ್ತೀಯಪ್ಪ ಅಂತ? ಸ್ಪೆಷಲ್ ಅಡುಗೆ ಮಾಡ್ಕೊಡೋಣ ಅಂತ. ಏನು ಸ್ಪೆಷಲ್ ಮಾಡ್ತೀಯ? ಸ್ಪೆಷಲ್ ನಮ್ಮ ಗೊಂಬೆ ಹೇಳ್ತಾರೆ, ಕೇಳಿ ಏನು ಸ್ಪೆಷಲ್ ಮಾಡ್ತೀವಿ. ಗೊಂಬೆ ಏನು ಮಾಡ್ತಾರಲ್ಲ ಸ್ಪೆಷಲ? ಕೇಳೋಣ. ಗೊಂಬೆ ಮೂವಿ ಏನು ಮಾಡ್ತಾ ಸ್ಪೆಷಲ? ಏನು ಮಾಡ್ಬೇಕಂತ ಇನ್ನೂ ಗೊತ್ತಿಲ್ಲ. ಫಸ್ಟ್ ಹೊಲ ಕಚ್ಚಿದ ಡೈಲಿ ಬೆಳಗ್ಗೆ ಹೊತ್ತು ಇಲ್ಲಿ ಅಡುಗೆ ಮಾಡ್ತಿದ್ದಿದ್ದು. ಇವತ್ತು ಸಂಜೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಕತ್ಲೆ ಆಗೋಷ್ಟರೊಳಗೆ ಅಡುಗೆ ಮಾಡ್ಬೇಕಿಲ್ಲ ಏನಾದ್ರು ಜಲ್ದಿ ಆಗಂತದ್ದು ಮಾಡಮ್ರಿ. ಅದ್ರೊಳಗೇನು ಇಲ್ಲಿ ಹಿಡಿಯೋಕೆ ಹೋಗಿದೆಯಾ? ಬಾ, ಅವತ್ತಿಲ್ಲೋ ಒಂದೇ ಒಂದು ಅಪ್ರೂಪ್ ಕಿಡಿದ್ಲು. ಅವತ್ತಿಂದ ಇಲ್ಲೇ ಅವಳು ಕಿತ್ಕೊಟ್ಟಲ್ಲ, ಅದಕ್ಕೆ ಇವ್ನು ಹೆಂಗಿರೋ ಕಿತ್ಕೊಡ್ತಾವ. ಸುನೆ ಯಾಕೆ ಹಿಡಿಯೋಣ ಅಂತ ಅಂದ್ಬಿಟ್ಟು ಅವಳು. ನೀನು ಮತ್ತೆ ಅದು ಬ್ಯಾಟೆ ಮಾಡ್ಕೊಂಡು ಹಿಡಿದ್ರೆ ಬೆಳಗ್ಗೆನೇ ಹೋಗಿ ಕುತ್ಕೊಂಡು, ಇವರು ನಾಯಿ ಕಿತ್ಕೊಡೋದು. ಕುಂತ್ಕೊಳ್ಳ ಅವ್ನು ಬಿಟ್ಟಾಗ ಅವ್ರ ಮನೆ ಬಾಗ್ಲ ಕೋಳಿ ಹಿಡಿಯಕ್ಕೆ ಹೋಯ್ತಾನೆ. ಇಲ್ಲೆಲ್ಲರೂ ಇಲ್ಲಿ ಹಿಡ್ಕೊಂಡು ತಿನ್ನೋಣ ಅನ್ನಂಗಿಲ್ಲ. ಓ ಸಂಜೆ ಟೈಮ್ ಎಷ್ಟು? 6 ಗಂಟೆ ಗಂಟ್ಲಿಂದ. 6 ಗಂಟೆನಾ? 6 ಗಂಟೆ. ಇವಾಗ ಟೀ ಕಾಸ್ತಿದ್ದೀವಿ ಫ್ರೆಂಡ್ಸ್. ಏನಂತ ಅಂದರೆ, ಬೆಳಗ್ಗೆ ಟೈಮೇ ಜಾಸ್ತಿ ನಾವು ಇಲ್ಲಿ ವಿಡಿಯೋ ಮಾಡ್ತಿದ್ದಿದ್ದು. ಇವರು ಸಂಜೆ ಟೈಮ್ ಇರ್ತಿರ್ಲಿಲ್ವಲ್ಲ. ನೆನ್ನೆನೂ ರಜಾ ಹಾಕಿದ್ದಾರೆ, ಇವತ್ತು ರಜಾ ಹಾಕಿ. ಇವತ್ತು ನನಗೆ ಹುಷಾರಿರಲಿಲ್ಲ, ಅದಕ್ಕೋಸ್ಕರ ರಜಾ ಹಾಕಿದ್ದು. ಆಸ್ಪತ್ರೆಗೆಲ್ಲ ಹೋಗ್ಬಿಟ್ಟು ಬಂದು. ಈ ಥರ ಹಿಂಗೆ ಸಂಜೆ ಟೈಮ್ ಅಡುಗೆ ಮಾಡ್ತಾರೆ. ನಿಮ್ಗೆ ಏನಂತಾರೆ ಖುಷಿ ಆಗಲ್ಲ? ಹಾಂ ನಿಜಾಗ್ಲು ಯಾವಾಗಲೂ ಒಲೆ ಮಾಡು, ಒಲೆ ಹಚ್ಕೊಡ್ತೀನಿ ನಾನೇ. ಬೇಕಾರೆ ಒಲೆ ಹಚ್ಕೊಡ್ತೀಯ? ಏನು ಗೊತ್ತಾ ಫ್ರೆಂಡ್ಸ್, ಇದು
ಎಂಥ ಗಿಮಿಕ್ ಗೊತ್ತಾ ನನ್ನ ಗಂಡಂದು, ಇಲ್ಲಿ ಅಡುಗೆ ಮಾಡಿದರೆ ಗ್ಯಾಸ್ ಉಳಿತಾಯ ಆಗುತ್ತೆ ಅಂತ ಅಂದ್ಬಿಟ್ಟು ಎಲ್ಪ್ ಮಾಡ್ತೀನಿ ಅಂತ ಹೇಳ್ತಿರೋದು. ಗ್ಯಾಸ್ ಉಳಿತಾಯ ಆಗುತ್ತೆ ಅಂತ. ಗ್ಯಾಸ್ ಮೊದಲೇ ಅಭಾವ ಐತಲ್ಲ ಹಂಗಾಗಿ. ಇದು ಬಂದು ಇವತ್ತು ರೊಟ್ಟಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಟೊಮೊಟೊ ಚಟ್ನಿ ಮಾಡ್ತೀನಿ ನಾನು ರೊಟ್ಟಿಗೆ. ಅದಕ್ಕೆ ಟೊಮೊಟೊನು ಮತ್ತು ಹಸಿರು ಮೆಣಸಿನ್ಕಾಯಿನೂ ಬೇಯಕ್ಕಿಟ್ಟಿದ್ದೀನಿ. ರೊಟ್ಟಿ ಮಾಡಿ ಚಪಾತಿಯ ರೊಟ್ಟಿ ಮಾಡ್ತೀನಿ. ಯಾಕೋ ಬಾಯೆಲ್ಲ ಒಂಥರ ಆಗೈತೆ ಹುಷಾರಿಲ್ದಿದ್ದಕ್ಕೆ. ಅದಕ್ಕೆ ಗೊಡ್ಗಾರ ಮಾಡ್ತಿದ್ದೀನಿ. ಟೊಮೊಟೊ ಚಟ್ನಿ ಗೊಡ್ಗಾರ ಅಂತನಾರು ಅನ್ಬೋದು, ಚಟ್ನಿ ಅಂತಲಾರು ಅನ್ಬೋದು. ಈ ಡಾಕ್ಟ್ರು ಜಾಸ್ತಿ ಖಾರ ತಿನ್ಬೇಡ ಅಂತಾರೆ. ಬಾಯೆಲ್ಲ ಒಂಥರ ಕಹಿ ಥರ ಆಗೈತೆ. ಬಾಯೆಲ್ಲ ಒಂಥರ ಕಹಿ ಥರ ಆಗ್ತೈತಿ. ಕಹಿ ಥರ ಅನುಭವ ಆಗ್ತೈತೆ. ಅದಕ್ಕೋಸ್ಕರ ಜಾಸ್ತಿ ತಿನ್ಬಿಟ್ಕೊಂಡ್ಲ. ಏನು ಗ್ಲಾಸ್ ಹಿಂಗೆ ಸೀಸ್ ಹಾಕಿದ್ದು ಏನಕ್ಕೆ ಹಾಕಿದ್ದೆ? ಅದು ಸೀಸ್ ಹಾಕಿರೋದು ಎಣ್ಣೆಗೆ ಹಾಕಿದ್ದೆ. ಇದನ್ನೇ ಬುಡಿ ಏನಾಗಲ್ಲ. ಎಣ್ಣೆ ಒಲೆ ಮೇಲೆ ಕಳಿಸಿದ್ದೇನು? ಅದಕ್ಕೆ ಹಿಂಗೆ ಸೀದಾ ಇರೋದು ಗ್ಲಾಸು. ಹಿಂಗೆ ಅಡುಗೆ ಮಾಡ್ತಾ ಇದ್ದೇನೋ ಒಂಥರ ಚೆನ್ನಾಗಿರುತ್ತೆ. ಈ ಸಂಜೆ ಟೈಮು, ಬೆಳಗ್ಗೆ ಟೈಮು ಅರ್ಜೆಂಟ್ ಇವ್ರಿಗೆ ಕೆಲಸಕ್ಕೆ ಬೆಳಗ್ಗೆ ಟೈಮು ಅರ್ಜೆಂಟ್ ಅಂದರೆ ಟೈಮ್ ಆಗುತ್ತೆ ಅಂತ ಅರ್ಜೆಂಟಲ್ಲಿ ಮಾಡ್ತೀನಿ. ಈ ಟೈಮಲ್ಲಾದರೆ ಆರಾಮಾಗಿ ಫ್ರೀಯಾಗಿ ಮಾಡ್ಬೋದು, ನೆಮ್ಮದಿಯಾಗಿ. ಇವ್ರು ಇರ್ತಾರೆ, ಭಯ ಇರಲ್ಲ. ಹಂಗಾಗಿ ಧೈರ್ಯವಾಗಿ ಮಾಡ್ಬೋದು. ಅದಕ್ಕೆ ಹೇಳ್ತಾ ಇದ್ದೀನಿ, ಸುಮ್ಮನೆ ಕೆಲಸ ಬಿಟ್ಬಿಡಿ ಅತ್ಲಾಗೆ ಆರಾಮಾಗಿ ಆಡು ಸಾಕೊಂಡಿರಿ ಅಂತ ಅಂದ್ಬಿಟ್ಟು. ಸಾಲದಾರೆಲ್ಲ ಹೊಡಿಕೊಂಬತ್ತಾರ ಆಮೇಲೆ ಹಿಂಗೆ ಗೊತ್ತಾಗಿರ್ತದೆ. ಇಲ್ಲ ಮಂತವನೇ ಹೋದಾಗ ಏನು ಮಂತ ಇರ್ತಾನೆ ಅಂತ. ಏನೋ ಒಂಥರ ಈ ಥರ ವಾತಾವರಣದಲ್ಲಿ ಅಂದರೆ ಹಿಂಗೆ ಅಡುಗೆ ಮಾಡ್ಕೊಂಡು ಇದು ಮಾಡ್ಕೊಂಡು ಹೆಂಗೋ ನೀನು ಇದರಿಂದ ಒಲೆಯಲ್ಲಿ ಅಡುಗೆ ಮಾಡೋದಕ್ಕೆ ಹೆಂಗೋ ಗ್ಯಾಸು ಸಾಕಷ್ಟು ಉಳಿತಾಯ ಆಯ್ತದೆ. ನೋಡಿ ಗ್ಯಾಸ್ ಉಳಿತಾಯ ಆಯ್ತದೆ ಅಂತ ಹೆಲ್ಪ್ ಮಾಡೋದು. ಮೊದಲೆಲ್ಲ 1-1/4 ತಿಂಗಳಿಗೆಲ್ಲ ಖಾಲಿ ಆಗೋದು. ಅಂದರೆ ಏನು ಗೊತ್ತಾ, ಬೆಳಗ್ಗೆ ಟೈಮ್ ಅದಕ್ಕೆ ನೀನಲ್ವಾ ಎಷ್ಟು ಕೆಲಸ ಇದು ನಂಗೆ ಹೆಲ್ಪ್ ಮಾಡ್ತೀಯಾ. ನಮ್ಮ ಸಬ್ಸ್ಕ್ರೈಬರ್ ಎಲ್ಲ ಅಣ್ಣ ಎಷ್ಟು ಸಪೋರ್ಟ್ ಮಾಡ್ತಾರೆ ನೋಡಿ ಅಂತ ಹೇಳಾರೆ. ಬಟ್ ನೀನು ಇಲ್ಲಿ ಗ್ಯಾಸ್ ಖಾಲಿ ಆಗುತ್ತೆ ಅಂತ ನನಗೆ ಹೆಲ್ಪ್ ಮಾಡ್ತಾ ಇದೀಯಾ. ಗ್ಯಾಸ್ ಆಗಿಲ್ಲ 1-1/4 ತಿಂಗಳು ಅಷ್ಟೇ ಬರ್ತಿದ್ದು. ಇವೆಲ್ಲ ಗ್ಯಾಸ್ ರೇಟು ಜಾಸ್ತಿ ಆಯ್ತ್ಕೊಂಡ್ಲ ಈಗ. ಬೇಡ ಬಿಡು, ನಮಗೆ ಗ್ಯಾಸೇ ಒಲೆಲ್ಲೇ ಅಡುಗೆ ಮಾಡ್ಕೊಂಡು ಊಟ ಮಾಡೋಣ. ಆರಾಮಾಗಿ ತೋಟದಲ್ಲಿ ಆರಾಮಾಗಿ ಸೌದೆ ಚೆಲ್ಲಾಡ್ತವೆ, ಸೌದೆ ಹಾಕೊಂಬರೋದು, ಅಡುಗೆ ಮಾಡೋದು. ಈಗೆಲ್ಲ ಮಾಡ್ತಾಳೆ. ಮೊದಲ ಮಾಡುವಂದ್ರೆ ಒಳಗಡೆ ನಮ್ಮ ಮನೇಲಿ ಒಲೆ ಇಲ್ಲ. ಒಳಗಡೆ ಒಲೆ ಇದ್ದಿದ್ರೆ ನಾನು ನೈಟ್ ಟೈಮ್ ಇವ್ರು ಇಲ್ಲ ಅಂದ್ರೂ ಒಳಗಡೆ ಅಡುಗೆ ಮಾಡ್ಬೋದಾಯ್ತು ಒಲೆಯಲ್ಲಿ. ಬಟ್ ನಮ್ಮಲ್ಲಿ ಮನೆ ಒಳಗಡೆ ಒಲೆ ಇಲ್ಲ. ಇಲ್ಲಿ ಮಳೆ ಪಳೆ ಬಂದ್ರೆ ಸ್ವಲ್ಪ ಪ್ರಾಬ್ಲಮ್ ಅಷ್ಟು ಅಡುಗೆ ಮಾಡೋಕ್ಕಾಗಲ್ಲ. ಮಳೆ ಬಂದ್ರೆ ಎಲ್ಲಿ ಮಾಡ್ತೀಯ ಅಲ್ವಾ? ಸುಮ್ಮನೆ ಸೀಟ್ ಹಾಕ್ಬಿಡ್ಬೇಕಂಡ. ಚೆನ್ನಾಗಿರೋದು ಸೀಟ್ ಹಾಕ್ತಿ ಚೆನ್ನಾಗಿಲ್ವಾ? ಹಿಂಗೆ ಮಾಡು. ಮಳೆ ಬಂದ್ರೆ ಒಳಗಡೆ ಅಡುಗೆ ಮಾಡ್ಕೊ. ನಮ್ ಗೊಂಬೆ ಬಂದ್ಲು. ನಮ್ಮಮ್ಮ ಏನೋ ಭಾಷಣ ಹೊಡಿತಾವಳಲ್ಲ ಅಂತ. ಕೋಳಿ ಬದಿ ಅದಕ್ಕೆ ಬಂದಳೆ. ಉಂಜೆ ಬತ್ತಾಳ, ಅದಕ್ಕೆ ಅದಕ್ಕೆ ಬಂದಾಳೆ. ಉಂಜಿಗೆ ಎದಕ್ಕೆ ಬಂದ? ಉಂಜಿಗೆ ಎದಕ್ಕೆ ಬಂದ? ಉಂಜಿಗೆ ಎದಕ್ಕೆ ಬಂದ? ಅದು ಓಡಾಡ್ಸ್ಬಿಟ್ಟು ಮುಂಜೆ ಅದು ಇತ್ತಲ್ಲ. ಇರುವ ಪೌಡ್ರ್ ಆಯ್ತಾ? ಹೊಡಿಲಿ. ಅದಕ್ಕೆ ಡೋರ್ ಇದನ್ನ ಬಿಡಬೇಕು. ಅದಕ್ಕೆ ಹಿಂಗೆ ಮುಚ್ಚಬಾರ್ದು. ಮುಚ್ಚಿರೆ ಮತ್ತೆ ಗೆದ್ಲಿಡಿಯೋದು. ಸರಿ, ಪಾರ್ಕೆ ತಗೊಂಬತ್ತೀನಿ. ಇರುವ ಪೌಡ್ರ್ ಇಲ್ವಾ? ಗಾಡಿ ಹತ್ರ ಐತೆನ ನೋಡು. ಇಲ್ಲಿ ನೋಡಿ, ಇದು ಡೋರ್ ಮುಚ್ಚಬಾರ್ದು ಕಣಪ್ಪ ನೀನು. ಅದಕ್ಕೇನೆ ನೋಡಿಲಿ, ಈ ಕಡೆ ಡೋರ್ ಇದೆಯಲ್ಲ ನಮ್ಮದು. ಇಲ್ಲಿ ನೋಡಿ ಹೆಂಗೆ ಇರುವೆ ಎದ್ಬಿಟ್ಟಿದ್ದಾವೆ ಅಂತ. ಈ ಕಡೆ ಡೋರ್ ಮುಚ್ಚಬೇಡ. ಅದು ಮಳೆ ಹೊಡೆದ್ರೆ ಇಷ್ಟು ಹೊಡಿತ ಅಂತ ಹಾಕಿದ್ರು ನೋಡಿ. ನೋಡಿಲ್ಲ, ಫುಲ್ಲು ಇದೇ ಮಾಡಾಕ ನೋಡಿ. ಇಲ್ಲಿ ನೋಡಿ ಡೋರ. ನೀ ಮುಚ್ಚೆ ಮತ್ತೆ ಅದು ನೀರು ಬಿದ್ದು ಅದು ಹಾರಬೇಕು. ನೀರು ಬಿದ್ದ ತಕ್ಷಣನೇ ಅದು ಹಂಗೆ ಇರುತ್ತಲ್ಲ, ಅದಕ್ಕೆ ಹಂಗೆ ಆಗಿರೋದು. ಇಲ್ಲಿ ಪೌಡ್ರು ಕಾಲೇ ಬಿಡ ಮುಚ್ಚಲ ಹಂಗೆ. ಅದು ಮುಚ್ಚಿದ್ರೆ ಅಲ್ಲೇ ನೀರಿದಂಗಾಗಿ ಮಾಡ್ಬರ್ಬೇಕಾರೆ ಖಾಲಿ. ನನ್ನ ಗಂಡ ಡ್ಯಾನ್ಸ್ ಆಡ್ತಾನೆ ನೋಡಲಿ. ಎಂತ ಬಾಕ್ಲೆ ಹಾಳು ಮಾಡಕೈತಿ. ನೀನು ಮುಚ್ಚಬಾರ್ದು. ಇದು ಏನಂದರೆ, ಈ ಮನೆ ಓಪನ್ ಮಾಡಿದಾಗ್ಲಿಂದ ಈ ಡೋರಿಂದು ಈ ತಗಡು ಇದು ಮಾಡೇ ಇಲ್ಲ. ಈ ತಗಡನ್ನ ಕೊಡ್ಸಿದ್ರು, ಅದು ನೋಡಿರೆ
ಕುಡಿತೋಗ ನೋಡಿ ಇಲ್ಲಿ ಎಷ್ಟೊಂಥರ ಬೇಡ ಬಿಡಿ ತಗಡೆ ಎಲ್ಲಾರ ಅಯ್ಯೋ ನನ್ನ ಹತ್ರಕ್ಕೂ ಬಂದು ನೋಡಿಲಿ ಅದು ಬಾಗ್ಲು ಫುಲ್ಲು ತಿಂಡಿ ಆಗ್ತವೆ. ಬಾಕ್ಲುಗಳು ಹೆಂಗ್ ತಿಂದಾಕ ನೋಡು. ಮೇಕೆ ಎಂತ ಬಾಗ್ಲು ಹಾಳು ಮಾಡಿದೀಯ. ಅದು ಮುಚ್ಚಬಾರ್ದು, ನೀರ್ ಬಿದ್ದಾಗ ಒಣಗ್ಬೇಕಾದು. ಅದು ಮುಚ್ಚಿರೋದಕ್ಕೆ ಮತ್ತೆ ಹಿಂಗೆ ಎದ್ಲಿ ಹಿಡ್ದಿರೋದು. ನಮ್ಮ ಮರನೇ ತಿಂದಾಕಿವಿ. ಬಿಡೋ ನಾಳಿಕೆ ಎಲ್ಲ ಕೊಡ್ತಂದಾಕಿ ಒಣಗದಲ್ಲ ಇದು. ಮತ್ತೆ ಮರ ಸರಿ ಇಲ್ವಾ? ಲೋಕಲ್ ಮರ ಕೊಟ್ಟವ್ರೆ ಹಾಕೋರಿ. ಬಾ ಸುಮ್ಮನೆ ಲೋಕಲ್ ಮರ ಎಂಥದ್ದು ಚೆನ್ನಾಗೇ ದುಡ್ಡು ತಗೊಂಡವ್ರೆ ಲೋಕಲ್. ನನ್ನ ಗಂಡಂಗೆ ಮನೆ ಕಟ್ಟಿಸ್ಬೇಕಾರೆ ಬುದ್ಧಿನೇ ಇರಲಿಲ್ಲ. ಏನು ಗೊತ್ತಾ, ಯಾವ ಕ್ವಾಲಿಟಿ ಏನು ಅನ್ನೋದೆಲ್ಲ ಇದೇ ಇಲ್ಲ. ಎಂಥದಪ್ಪ, ಬುದ್ಧಿವಂತರು ಮಾಡೋ ಕೆಲಸ ಮಾಡಿಲ್ಲ. ಬುದ್ಧಿವಂತರು ಮಾಡೋ ಕೆಲಸ ನನ್ನ ಗಂಡ ಮಾಡಿಲ್ಲ. ಚಿಕ್ಕ ಹುಡುಗಾರ್ದಂಗೆ ಆಡ್ತದೆ. ಇನ್ನು ಎಷ್ಟು ಅಲೆಯ 28 ವರ್ಷ 28 ವರ್ಷ ಅಲ್ಲ, ಎಷ್ಟು 30 ವರ್ಷದ ಗಡವ, ಇನ್ನು ಚಿಕ್ಕ ಹುಡುಗಾರ್ದಂಗೆ ಕೇಳ್ತಾರೆ. ನನ್ನ ಯಾರೋ ಒಬ್ರು ನಿಮ್ಮ ಹಸ್ಬೆಂಡು ವಯಸ್ಸು ಎಷ್ಟು ಅಂತ ನೋಡಿ. ಇದ್ರದ್ದು ವಯಸ್ಸು ಒಂದು 30 ವರ್ಷ. ಇಲ್ಲ 60 ಐತಿ. 30 ವರ್ಷದ ಗಡವ ಅದು. ಟೊಮೊಟೊ ಬೇಯ್ತಾ ಇದ್ದಾವೆ ನೋಡಿ. ರೊಟ್ಟಿಗೆ ಹಸಿಟ್ಟು ಹಾಕೊಂಡ್ಬಂದಿದ್ದೀನಿ. ಇದಕ್ಕೆ ಸ್ವಲ್ಪ ಅಕ್ಕಿ ಹಸಿಟ್ಟು, ಸ್ವಲ್ಪ ಗೋಧಿ ಹಿಟ್ಟು ಎರಡನ್ನೂ ಮಿಕ್ಸ್ ಮಾಡ್ಕೊಂಬಿಟ್ಟು ತಗೊಂಬಿಟ್ಟು ಬಂದಿದ್ದೀನಿ. ಟೊಮೊಟೊ ಚಟ್ನಿ, ರೊಟ್ಟಿಗೆ ಟೊಮೊಟೊ ಚಟ್ನಿ ಅಂತೂ ಸಕ್ಕತ್ತಾಗಿರುತ್ತೆ. ನಾನೀಗ ಮಾಡ್ತೀನಲ್ಲ ಆ ವಿಧಾನದಲ್ಲಿ ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್, ಸೂಪರಾಗಿ ಬರುತ್ತೆ. ಈ ಜ್ವರ ಬಂದಾಗ, ಹುಷಾರಿಲ್ದಾಗೆಲ್ಲ ಬಾಯಿ ಇದಾಗಿರುತ್ತಲ್ಲ ಅಂಥವ್ರಿಗೆ ಒಳ್ಳೆ ಸಕ್ಕತ್ತಾಗಿರುತ್ತೆ. ಹೊಸದು ಯಾಕೆ ಹಂಗೆ ಕೂಗ್ತೈತಲ್ಲ? ಬಾಕಿದ್ದೆ ಉರ್ಲಲ್ಲ ಅಲ್ಲೇ ವ್ಯಾ ಅಂತ ಕೂತೈತೆ. ನಾನು ಮೇಯಿಸ್ಬೇಕಾದ್ರೆ ಒಂದಿನೂ ಕೂಗೋದೇ ಇಲ್ಲ. ಅದು ಏಕೆಲ್ಲ ಹೊಟ್ಟೆ ತುಂಬ ಮೇದಿರುತ್ತೆ. ನೀನು ಹೊಟ್ಟೆ ತುಂಬ ಮೇಯಿಸಿಲ್ಲ. ಅದಕ್ಕೆ ಇವತ್ತೆಲ್ಲ ಬುಟ್ಕ ಮೇಸಿದ ಕುಂತ್ಕೊಳ್ಳ. ತಿಂಡಿ ಕೊಟ್ಟನಪ್ಪ ತಿಂತಲ್ಲ. ನಾನು ಮೇಯ್ಸೋದೇನು ಒಂದಿನೂ ಕೂಗೋದೇ ಇಲ್ಲ. ಇವತ್ತು ನೀನು ಕೂಗ್ತೈತೆ ನೋಡೋದು. ಹೊಟ್ಟೆ ತುಂಬ ಮೇದೈತಲ್ಲ, ಅದಕ್ಕೆ ಹೆಂಗೆ ಆಡ್ತದೆ. ಒಣಲ್ ತಗೊಂಬರ್ಲಿ ಅಂತ ಇವತ್ತು ಹಸಿ ಹುಲ್ಲು ಹಾಕಿದ್ದಲ್ಲ. ಒಣಲ್ ಹಾಕ್ತಾರೆ ರಾಜ ಹೊತ್ತು. ಇನ್ನೂ ಒಣಲ್ ಹಾಕಿಲ್ಲ, ಮರ್ತ್ಕೊಂಡವ್ರೆ. ಹಸಿ ಹುಲ್ಲು ಸುಮ್ಮನೆ ಹಾಕವ್ರೆ, ಒಣಲ್ ಇನ್ನೂ ಹಾಕಿಲ್ಲ ಅಂತ ಕೂಗ್ತಾ ಇರೋದು. ಹೋಗು ಹಾಕೋಗಿ ಸ್ವಲ್ಪ. ಇದು ಬೆಳಗ್ಗೆ ಟೈಮ್ ಕಸ ಗುಡ್ಸೋರು, ಇವತ್ತು ಸಂಜೆ ಟೈಮಲ್ಲೆಲ್ಲ ಕ್ಲೀನ್ ಆಗ್ತೈತಿ. ನಾನಂತೂ ಇಷ್ಟೊತ್ತು ತೊಸೆ ಎಲ್ಲ ಒಳಗೆ ಕಟ್ಟಾದ್ಮೇಲೆ ಇಲ್ಲಿ ಕಸ ಕೆರಿತಾ ಇರಲಿಲ್ಲ. ಯಾಕೆಂತಂದ್ರೆ ಆ ಕಡೆ ಲಾಸ್ಟಿಗೆ ತಿಪ್ಪೆಗೆ ತಗೊಂಡು ಹೊತ್ಕೊಂಡು ಹೋಗ್ಬೇಕಲ್ಲ, ಅದಕ್ಕೆ ನಾನು ಗುಡಿಸ್ತಾ ಇರಲಿಲ್ಲ. ಅದೇನು ಅಲ್ಲೆಲ್ಲ ಗುಡ್ಡೆ ಹಾಕೊಂಡಿದ್ದಿಲ್ಲ, ಅದೇನು ಮಾರ್ತೀಯಾ? ಹಾಂ, ನಾಟಿ ಗೊಬ್ಬರ ಕೊಟ್ಬಿಟ್ಟು ಅಲ್ಲೇ ಅಂಗಡಿ ತಗೊಂಬರಕ್ಕೆ. ಹಾಂ, ರಕ್ತ ಬೇಕಾದ್ರೆ ಕೊಟ್ಬಿಡ್ತೀನಿ, ಗೊಬ್ಬರ ಮಾತ್ರ ಕೊಡಲ್ಲ. ಕೊಡು ನನಗೆ ಒಂದು ಬಾಟ್ಲ. ನಮ್ಮ ಮನೆಯವರೆಲ್ಲ ಒಂದು ಕೈಲಿ ಊಟ ಸಗಣಿ ಬಚ್ಕೊಂಬಂದು ಹೊಲಕ್ಕೆ ಹಾಕವ್ರೆ. ಅಂತವ್ರಿ ಗೊಬ್ಬರ ನಾನು ಅದಕ್ಕೆ ಅಂಗಡಿ ತತ್ತಿನಂದ್ರೆ ಎಷ್ಟು ನೋಡು, ಗೊಬ್ಬರ ರೇಟ್ ಎಲ್ಲ ಜಾಸ್ತಿ ಐತೆ. ಗೊಬ್ಬರ ಸಿಗ್ತಾನೆ ಇಲ್ವೇನೋ ಇವಾಗ ಹೊಲಕ್ಕೆ ಹಾಕಕ್ಕೆ. ಹುಡುಕ್ತಾವ್ರೆ. ನಾನು ಅದಕ್ಕೆ ಫ್ರೆಂಡ್ಸ್ ಸಂಜೆ ಟೈಮು ನಾನು ಇಲ್ಲಿ ಗುಡ್ಸಲ್ಲ. ಯಾಕೆಂತಂದರೆ ಬೆಳಗ್ಗೆ ಟೈಮ್ ಇವರೇ ಗುಡ್ಸೋದು. ಇದು ಗುಡಿಸಿ ಅಲ್ಲಿಗೆ ಎತ್ಕೊಂಡು ಹೋಗ್ಬೇಕು. ಇನ್ನು ನನ್ನ ಕೋಳಿ ಕೊಕ್ಕರೆ ಎಲ್ಲ ನಾನು ಡಬ್ಬಿಗೆ ತುಂಬಿಕಿರು ಎಲ್ಲ ಕೆರೆದೆಲ್ಲ ಇದು ಮಾಡಾಕ್ತವೆ. ಡೈರೆಕ್ಟ್ ಹೊಲಕ್ಕಾಗಂಗಿಲ್ಲ, ತರಡಿ ಪಣ್ಣಿ ಹಾಕ್ಬಿಟ್ಟಿದೀವಲ್ಲ, ಅದಕ್ಕೆ ಅಲ್ಲಿಗೆ ತಿಪ್ಪೆಗೆ ತಗೊಂಡೋಗ್ತಾರೆ. ಅದಕ್ಕೋಸ್ಕರ ನಾನು ಹಂಗೆ ಬಿಟ್ಟಿರ್ತೀನಿ, ಅವರೇ ಗುಡ್ಸ್ಕೊತಾರೆ. ಇವತ್ತು ಮನೇಲಿ ಇದ್ದೀನಿ ಅಂತ ಅಂದ್ಬಿಟ್ಟು ಸಂಜೆ ಟೈಮೇ ಎಲ್ಲ ಕ್ಲೀನ್ ಮಾಡ್ತಿದ್ದಾರೆ. ಇಲ್ಲಿ ಟೊಮೊಟೊ ಬೇಯ್ತಾ ಇದೆ. ನಾನು ಬಂದು ಇಲ್ಲಿ ನೋಡಿ, ಟೊಮೊಟೊ ಗೊಡ್ಗಾರಕ್ಕೆ ಕೊತ್ತಂಬರಿ ಸೊಪ್ಪು, ಹುಣಸೆಹಣ್ಣು, ಬೆಳ್ಳುಳ್ಳಿ, ಈರುಳ್ಳಿನ ರುಬ್ಬೋದಿಲ್ಲ ನಾನು, ಈರುಳ್ಳಿನ ಹಾಗೆ ಕಟ್ ಮಾಡಿಬಿಟ್ಟು ಹಾಕ್ತೀನಿ. ಮತ್ತು ಜೀರಿಗೆ, ಮೆಣಸು ಇಷ್ಟನ್ನ ತೊಗೊಂಬಂದಿದ್ದೀನಿ. ಅವು ಟೊಮೊಟೊ ಮೆಣಸಿನ್ಕಾಯಿ ಬೆಂದಿದ ತಕ್ಷಣವೇ ಇಷ್ಟು ಹಾಕ್ಕೊಂಡು ರುಬ್ಕೊಂಬಿಟ್ಟು ಬರ್ತೀನಿ. ಟೊಮೊಟೊ ಹಣ್ಣು ಬೆಂದಿದೆ. ಟೊಮೊಟೊ ಹಣ್ಣು ಮತ್ತು ಹಸಿರು ಮೆಣಸಿನ್ಕಾಯಿ ಚಟ್ನಿಗೆ ಏನೇನು ಹಾಕೊಂಡಿದ್ದೀನಿ ಅಂತ ಹೇಳಿದ್ದೀನಲ್ಲ ಫ್ರೆಂಡ್ಸ್. ಅಲ್ಲೇ ಕೊತ್ತಂಬರಿ ಸೊಪ್ಪು, ಜೀರಿಗೆ, ಮೆಣಸು, ಬೆಳ್ಳುಳ್ಳಿ, ಹುಣಸೆಹಣ್ಣು ಇಷ್ಟು, ಮತ್ತು ಟೊಮೊಟೊ ಹಣ್ಣು, ಮೆಣಸಿನ್ಕಾಯಿ ಇಷ್ಟನ್ನ ರುಬ್ಕೊಂಬಿಟ್ಟು ಬರ್ತೀನಿ. ಚಟ್ನಿ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲ ಎತ್ತಿಟ್ಟೆ. ಆ ಟೊಮೊಟೊ ಎಲ್ಲ ಬಿಸಿ ಆಗಬೇಕು. ಅದಕ್ಕೋಸ್ಕರ ಫಸ್ಟ್ ರೊಟ್ಟಿ ಮಾಡಿಬಿಡೋಣ, ಕತ್ಲೆ ಆಗುತ್ತೆ ಅಂತ ಅಂದ್ಬಿಟ್ಟು ರೊಟ್ಟಿ ಮಾಡ್ತಿದ್ದೀನಿ.
ಟೊಮೊಟೊ ಇನ್ನೂ ಬಿಸಿ ಐತೆ, ಮಿಕ್ಸಿ ಜಾರ್ ಆಯ್ತು ಅಂದರೆ ಮಿಕ್ಸಿ ಹಾಳಾಯ್ತದೆ, ಬಿಸಿ ಇರೋದು ಹಾಕಿದ್ರೆ. ಅದಕ್ಕೆ ಮೊದಲಿಗೆ ರೊಟ್ಟಿ ಹಾಕ್ಬಿಡ್ತೀನಿ, ಆಮೇಲೆ ಚಟ್ನಿ ಮಾಡ್ತೀನಿ. ರುಬ್ಕೊಂಬಂದು ಇನ್ನೇನು ಒಗ್ಗರಣೆಗೆ ಹಾಕೋದು ಅಷ್ಟೇ. ಸಾಸಿವೆ, ಕರಿಬೇವಿನ ಸೊಪ್ಪು ಎಲ್ಲ ಹಾಕ್ಬಿಟ್ಟು ಒಗ್ಗರಣೆಗೆ ಹಾಕೋದು. ರೊಟ್ಟಿ ತಿನ್ನಲ್ಲ, ಇದು ಮುದ್ದೆ ಆದರೆ ಫೇವ್ರೇಟು. ರೊಟ್ಟಿ ತಿನ್ನಲ್ಲ, ಆದ್ರೂ ನಮ್ಮ ಅಮ್ಮೇಲಿ ಏನೋ ಕೆಲಸ ಮಾಡ್ತಾವಳೆ, ಅಡುಗೆ ಮಾಡ್ತಾವಳೆ ಅಂತ ಅಂದ್ಬಿಟ್ಟು ಒಳ್ಳೆ ಸಣ್ಣ ಮಕ್ಕಳು ಕುಂತ್ಕೊತಾವಲ್ಲ ಹಂಗೆ ಕುಂತಾಳೆ. ಆ ಕಡೆಗೆ ಮಕ ಹಾಕೊಂಡು ಕುಂತಾವಳೆ, ಏನೋ ಮಾಡ್ತಾವಳೆ ಅಂತ ಅಂದ್ಬಿಟ್ಟು. ಕೋಳಿ ಮೇಯ್ದು ನೋಡ್ತಾ ಕುಂತಾವ ಕಂಡವಳು ಕುಕ್ಕುತ್ತೆ ಅಂತ ಭಯ, ಅದಕ್ಕೆ ಆ ಕಡೆಗೆ ಮಕ ಹಾಕೊಂಡವಳೆ, ಓಡ್ಬಿಡೋಣ ಅಂತ ಅಂದ್ಬಿಟ್ಟು. ಕುಂತ ತಕ್ಷಣ ಓಡ್ಬಿಡೋಣ ಅಂತ ಅಂದ್ಬಿಟ್ಟು. ನನಗೆ ಫಸ್ಟೆಲ್ಲ ನಮ್ಮ ಅಮ್ಮ ಇರೋವರೆಗೂ ನಾನು ರೊಟ್ಟಿ ತೋಟಕ್ಕೆ ಬರ್ತಿರ್ಲಿಲ್ಲ. ನಮ್ಮಮ್ಮ ರೊಟ್ಟಿ ಹಾಕಿ ಹೋಗವ ಅಂತಂದರೆ ಹೋಗು ಯಾರು ಹಾಕ್ತಾರೆ ಅಂತ ಅಂದ್ಬಿಟ್ಟು ಜಗಳ ಮಾಡ್ಕೊಂಡು ಇದು ಮಾಡಿವೆ. ನಾನು ರೊಟ್ಟಿ ಹಾಕೊಂತೀಯ, ನಂಗೆ ರೊಟ್ಟಿ ಹಾಕಕ್ಕೆ ಬರಲ್ಲ ಹೋಗಂತ ಅಂದ್ಬಿಟ್ಟು. ನೋಡು ಹೆಣ್ಮಕ್ಳು ಅದಕ್ಕೆ ಎಲ್ಲ ಕಲ್ತಿರ್ಬೇಕು. ಚೂರು ಕಿತ್ತೋಗ್ದಂಗೆ ಹೆಂಗೆ ರೌಂಡಾಗಿ ತೊಟ್ಟಿದ್ದಿ ನೋಡು. ಅದಕ್ಕೆ ಹೆಣ್ಮಕ್ಳು ಎಲ್ಲನೂ ಕಲ್ತಿರ್ಬೇಕು. ಅವಾಗ ನಂಗೆ ರೊಟ್ಟಿನೇ ಹಾಕಕ್ಕೆ ಬರ್ತಿರ್ಲಿಲ್ಲ. ರೊಟ್ಟಿ ಹಾಕಂದ್ರೆ ಹೋಗಿ ಸುಮ್ಮನೆ ರೊಟ್ಟಿ ಹಾಕೊಂತೀಯ ಅಂದ್ಬಿಟ್ಟು ಜಗಳ ಮಾಡೀವಿ. ಹೆಂಗೆ ಕಲ್ತ್ಕೊಂಡೆ ಮತ್ತೆ? ಕಲ್ತ್ಕೊಂಡೆ ಆಮೇಲೆ. ತಾಯಿ ಇರೋವರೆಗೂ ಅಷ್ಟೇ ಹೆಣ್ಮಕ್ಳು ದರ್ಬಾರು. ಇವಾಗ ನಮ್ಮ ಅಪ್ಪ ಮನೆಗೆ ಹೋದ್ರೆ ನಾವೇ ಮಾಡ್ಕೊಂಡು ತಿನ್ಕೊಂಬರ್ಬೇಕು. ಅವಾಗ ಅಂದರೆ ಹೋಗಿ ಕುತ್ಕೊಂಡು ನಮ್ಮ ಅಮ್ಮ ಅಡುಗೆ ಮಾಡ್ತದೆ ಅಂತ ಅಂದ್ಬಿಟ್ಟು ಕುತ್ಕೊಂಡ್ಬಿಟ್ಟು ಆರಾಮಾಗಿ ಉಂಡ್ರೆ ಎಷ್ಟು ತಗೊಂಬರಿವೋ. ಇವಾಗ ಹಂಗಲ್ಲ, ಹೋದ್ರೆ ನಾವೇ ಕೆರ್ಕೊಂಡು ನಾವೇ ಇದು ಮಾಡ್ಕೊಂಬರ್ಬೇಕು. ಹಂಗೆ ಹೆಣ್ಮಕ್ಳಿಗೆ ತಾಯಿ ಇರೋವರೆಗೂ ಅಷ್ಟೇ ದರ್ಬಾರು, ತವ್ರ ಮನೆ. ಹೋಯ್ತಿದ್ದಂಗೆ ಉಲ್ಟ್ಕೊಬಿಡು. ಈಗ ಹೋದ್ರೆ ಅಯ್ಯೋ ಅಲ್ಲಿ ದುಡ್ಕೊಂತೈತಲ್ವಾ, ಇಲ್ಲಿ ದುಡ್ಕೊಂತೈತಲ್ವಾ, ಅದೊಂಚೂರು ಮಾಡೋಣಲ್ವಾ, ಇದೊಂಚೂರು ಮಾಡೋಣಲ್ವಾ. ಪಾಪ ನಮ್ಮಪ್ಪ ಮಾಡು ಅಂತ ಅನ್ನಲ್ಲ, ಆದ್ರೂ ನಮ್ಮಪ್ಪ ಬಿಡವ, ನಾನು ಹೋದ್ರೂ ನಮ್ಮಪ್ಪ ಕಾಫಿ ಕುಡಿದ್ರೆ ಲೋಟನೂ ಒದ್ಕೊಂಡು ಹೊಡೋಯ್ತದೆ ತೊಳೆದು ಇಟ್ಕೊಕ್ಕೆ. ನಾನೇ ನಾನು ಇಲ್ವಾ ಬಾ ತೊಳಿತೀನಿ ಅಂತ ಅಂದ್ಬಿಟ್ಟು ಇದು ಮಾಡ್ತೀನಿ. ಬಿಡವ ನಾನು ತೊಳಿತೀನಿ ಅಂತ ಅಂದ್ಬಿಟ್ಟು ತಗೊಂಡೋಯ್ತದೆ. ಇವಾಗ ರೊಟ್ಟಿ ಎಲ್ಲ ಅಂದರೆ ಇಷ್ಟಪಡ್ತೀವಿ, ಅಂದರೆ ಜಾಸ್ತಿ ಇಷ್ಟಪಡಲ್ಲ ರೊಟ್ಟಿ ಎಲ್ಲ ತಿನ್ನೋಕ್ಕೆ. ನನಗಂತೂ ಇಷ್ಟ, ನನಗೆ 3 ಟೈಮ್ ಕೊಟ್ರು ರೊಟ್ಟಿ ತಿಂತೀನಿ. ನೀನು ಇಷ್ಟಪಡಲ್ಲ ರೊಟ್ಟಿಯ ಜಾಸ್ತಿಯ. ಹಂಗೆ ಅವಾಗ ನಮ್ಮನೇಲಿ ರೊಟ್ಟಿ ಮಾಡ್ತಾಯಿದ್ರೆ ನಮ್ಮಮ್ಮ ಏನೋ ಒಂಥರ ಖುಷಿ ನನಗೆ. ಅವಾಗ ಜಾಸ್ತಿ ಮಾಡ್ತಾಯಿದ್ರು ರೊಟ್ಟಿ ಚಟ್ನಿ, ಕಾಯಿ ಚಟ್ನಿನೇ ಜಾಸ್ತಿ, ರೊಟ್ಟಿ ಕಾಯಿ ಚಟ್ನಿ. ಇವಾಗ ಆ ಪಲ್ಯ ಅಂತೆ ಈ ಪಲ್ಯ ಅಂತೆ ಅಂತ ಎಲ್ಲ ಮಾಡ್ತೀವಿ. ಅವಾಗ ರೊಟ್ಟಿ ಕಾಯಿ ಚಟ್ನಿನೇ ಜಾಸ್ತಿ ಮಾಡ್ತಾಯಿದ್ದು. ಅವೆಲ್ಲ ರಾಗಿ ರೊಟ್ಟಿ ತೊಟ್ಟಾರು. ನಾನು ರಾಗಿ ರೊಟ್ಟಿ ಅದು ಅಕ್ಕಿ ರೊಟ್ಟಿ ಹಾಕಿರಲ್ಲ, ರಾಗಿ ರೊಟ್ಟಿ ಹಾಕಿದ್ಯಾ ಯಾರು ತಿಂತಾರೆ, ನಾನು ತಿನ್ನಲ್ಲ ಅಂತ ನೀವೇ. ಇವಾಗ ರಾಗಿ ರೊಟ್ಟಿ ಅಂದರೆ ತಿನ್ನೋಕಾಸೆ ನನಗೆ ರಾಗಿ ರೊಟ್ಟಿನೇ ನೀಟಾಗಿ ಹಾಕೋ ಬರಲ್ಲ. ಈ ನಾವು ಅಕ್ಕಿ ರೊಟ್ಟಿ ಹಾಕ್ದಂಗೆ ರಾಗಿ ರೊಟ್ಟಿ ಬರೋದೇ ಇಲ್ಲ. ಅವಾಗ ಅಕ್ಕಿ ರೊಟ್ಟಿ ಅಪ್ರೂಪ ನಾವು ಕಿತ್ತಾಡ್ಕೊಂತೀನೋ ಸುಮ್ಮನೆ. ಅಕ್ಕಿ ರೊಟ್ಟಿನೇ ಅಪ್ರೂಪ. ನಾನೇ ಮನೇಲಿ ಜಗಳ ಮಾಡ್ತಿದ್ದೆ, ರಾಗಿ ರೊಟ್ಟಿ ಹಾಕಿದ್ರೆ ಯಾರು ತಿಂತಾರೆ, ಹೋಗು ರಾಗಿ ರೊಟ್ಟಿ ಅದೇನೇ ತಿನ್ನು ಅಂತ ಅಂದ್ಬಿಟ್ಟು ಹೋಗಿವೆ. ನಿಮ್ಗೆ ಗೊಂಬೆಗೆ ಅಲ್ಲೇ ನಿದ್ದು ಬಂದೋದ್ವಲ್ಲ. ಅವಾಗಲೇ ಕೋಳಿ ಐತೆ ಅಂತ ಮಕ್ಕ ಆ ಕಡೆಗೆ ಹಾಕೊಂಡಿದ್ಲು. ಈ ಕೋಳಿ ಹೋಗಿದ ತಕ್ಷಣ ಈ ಕಡೆಗೆ ಮಕ್ಕ ಹಾಕೊಂಡು ನೋಡಿ. ಇವಾಗ ಇದು ಬೇಯ್ತಾ ಇರಲಿ, ನಾನು ಹೋಗಿ ರುಬ್ಕೊಂಬಂದ್ಬಿಡ್ತೀನಿ. ಫ್ರೆಂಡ್ಸ್, ಎಣ್ಣೆ ಹಾಕಿದ್ದೀನಿ ಟೊಮೊಟೊ ಚಟ್ನಿ ಮಾಡೋದಕ್ಕೆ. ಸಾಸಿವೆ ಹಾಕಿದ್ದೀನಿ, ಸಾಸಿವೆ ಸಿಡಿತಾ ಇದೆ. ಇವಾಗ ಕಟ್ ಮಾಡಿರೋಂಥ ಈರುಳ್ಳಿನ ಹಾಕಿದ್ದೀನಿ ಸ್ವಲ್ಪ. ಇವಾಗ ರುಬ್ಕೊಂಬಂದಿರೋ ಮಸಾಲೆನ ಹಾಕ್ತಾಯಿದ್ದೀನಿ. ನಾನು ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಲ್ಲ, ಅದಕ್ಕೆ ಗ್ರೀನ್ ಕಲರ್ ಬಂದಿದೆ. ಇಲ್ಲ ಅಂದರೆ ಟೊಮೊಟೊ ಕಲರೇ ಬರೋದು, ಕೊತ್ತಂಬರಿ ಸೊಪ್ಪು ಹಾಕಿರೋದ್ರಿಂದ ಈ ಕಲರ್ ಬಂದೈತಿ. ಇವಾಗ ಸ್ವಲ್ಪ ಮಿಕ್ಸಿ ಜಾರ್ಗೆ ನೀರು ಹಾಕ್ಬಿಟ್ಟು ಇದು ನೋಡಿ ಬೇಯಬೇಕು ಚೆನ್ನಾಗಿ. ಬೇಯ್ತಾ ಇರ್ಬೇಕಾದ್ರೆ ನಾನು ಫಸ್ಟೇ ಹೊಸಿ ಈರುಳ್ಳಿ ಹಾಕಿದ್ದೆ, ಆದರೆ ಇವಾಗ ನೋಡಿ ಸ್ವಲ್ಪ ಈರುಳ್ಳಿನ ಎತ್ಕೊಂಡಿದ್ದೆ. ಅವಾಗ ಒಗ್ಗರಣೆಗೆ ಸ್ವಲ್ಪ ಹಾಕಿದ್ದೆ, ಇವಾಗ ಸ್ವಲ್ಪ ಈರುಳ್ಳಿ ಹಾಕ್ತೀನಿ. ಇವಾಗ ಸಾಲ್ಟ್ ಬೇಕಾದರೆ ಈ ಟೈಮಲ್ಲಿ ನೋಡ್ಬಿಟ್ಟು ಹಾಕಬೇಕು. ಚೆನ್ನಾಗಿ ಬೇಯಬೇಕಿದು, ಕೊತ್ತಂಬರಿ. ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ. ನಾನು ಒಲೆ ಕತ್ತಾಗ ಎಷ್ಟು ಬೆಳಕಿತ್ತು, ಇವಾಗ ನೋಡಿ ಎಲ್ಲ ಕತ್ಲೆನೇ ಆಗೋಯ್ತು. ನಾನು ರೊಟ್ಟಿ ಹಾಕೋಷ್ಟು 3 ರೊಟ್ಟಿ ಹಾಕೋಷ್ಟೊಳಗೆ ಕತ್ಲೆ ಆಗೋಯ್ತು. ಇನ್ನೂ 1 ರೊಟ್ಟಿ ಐತೆ. ಅವಳು ನಾನಿಲ್ಲಿದ್ರೆ ಧೈರ್ಯವಾಗಿ ಇಲ್ಲೇ ಮಲ್ಕೋತಾಳೆ. ನಾನೇನಾದ್ರು ಒಳಗೆ ಹೋಗಿದ ತಕ್ಷಣ ಪಟ್ ಅಂತ ಓಡ್ಬಿಡ್ತಾಳೆ.
ರೊಟ್ಟಿ ರೆಡಿ ಆದ ಫ್ರೆಂಡ್ಸ್. ನೋಡಿ ಇನ್ನೊಂದು ರೊಟ್ಟಿ ಐತೆ ಅಷ್ಟೇ. ಇಲ್ಲಿ ಕುದೀತಾ ಇದೆ, ಕೊತ್ತಂಬರಿ ಇನ್ನೂ ಬೇಯಬೇಕು. ಖಾರ ಕಮ್ಮಿ ಆಗಬೇಕಂದ್ರೆ ಚೆನ್ನಾಗಿ ಬೇಯಬೇಕಿದು. ಹಸಿರು ಮೆಣ್ಸಿನ್ಕಾಯಿ ಹಾಕಿದ್ದೀನಲ್ಲ, ಖಾರ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಇನ್ನು ರೆಡಿ ಆಯಿತು. ಇವಾಗ ಹೋಗ್ಬಿಟ್ಟು ಈಗಲೇ ತಿನ್ನಲ್ಲ, ಇನ್ನೂ ಎಷ್ಟು 7 ಗಂಟೆ ಆಗೈತೆ ಅಷ್ಟೇ. ನಾವು ತಿನ್ನೋದೇ 9 ಗಂಟೆ, ಅಂದರೆ ಈಚೆ ಕತ್ಲೆ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಬೇಗನೆ ಮಾಡಿದೆ. ಓಕೆ, ಚಟ್ನಿ ಹೆಂಗೆ ಮಾಡಿದ್ದೀವ? ತಿನ್ನು ನೋಡಪ್ಪ ಹೆಂಗೈತೆ ಅಂತ. ಖಾರ ಗಿರ ಮಾಡಿದೆ ಅಷ್ಟೊಂಥರವ ನೋಡ್ರಿ, ಒಳ್ಳೆ ಗೊಡ್ಗಾರ ರುಬ್ದಂತೆ ಆಗ್ತೈತೆ ಹಸ್ರಿಗೆ. ನನಗೆ ಇಷ್ಟ ಆಗುತ್ತೆ, ನಿಮ್ಗೆ ಇಷ್ಟ ಆಗುತ್ತಾ ಏನೋ ಗೊತ್ತಿಲ್ಲ ಮಾತ್ರ. ಅಷ್ಟೊಂಥರವ ನೋಡ್ತೀನಿ ತಡಿಪ ಕುಡಿ. ತಡಿ ಒಂದು ಅರ್ಧ ತಿಂದು ಒಂದು ಅರ್ಧಕ್ಕೆ ಹಾಕು ಫಸ್ಟು. ನೋಡ್ತೀನಿ, ಹಾಕ್ತೀನಿ ಚೂರು ಹಾಕು. ಕೈ ಇವಾಗ ತಳ್ದೆ ಅಲ್ಲೇ ಸುಟ್ಟೋಯ್ತದೆ. ಇಲ್ಲಿ ಇದು ಹೊಡಿತೈತಲ್ಲ, ಕೈ ಬಬ್ಬ ಬತ್ತಾವ ಮೇಲೆ ಜಾಸ್ತಿ ನೀನು ಖಾರ ಸ್ವಲ್ಪ ಮತ್ತೆ ಸ್ವಲ್ಪ ಖಾರ ಹಾಕು. ನಾನು ಖಾರ ತಿಂತೀನಿ. ತಿನ್ಬಿಟ್ಟು ನೋಡಿ ಹೆಂಗೈತೆ ಅಂತ. ಆಮೇಲೆ ಉಹಾ ಅಂತ ಅಂತೀಯ. ಆಮೇಲೆ ಬೇಯ್ಬೇಕು ಒಟ್ಟಿನಲ್ಲಿ, ಇನ್ನೂ ಖಾರ ಕಮ್ಮಿ ಆಗ್ಬೇಕಂತ. ಚೆನ್ನಾಗೈತೆ ಫುಲ್ಲು. ಎಷ್ಟು ಮೆಣಸಿಗೆ ಹಾಕ್ತಾ? ಮೆಣಸಿನ್ಕಾಯಿ ಅವು ಖಾರ ಇದ್ದಾವೆ ಅಂತ ಗೊತ್ತಿರಲಿಲ್ಲ, ನಿನ್ನೆ ತಗೊಂಬಂದವು ಹಾಕಿದ್ದೆ. ಫಸ್ಟ್ ತಿನ್ನಲ್ಲ ನೋಡ, ಅಲ್ಲಿ ನಾನು 2 ಸಲ ತಿಂದು 3 ಗುಕ್ ತಿಂದಿತ್ತು. ಒಂಚೂರು ಖಾರ ಖಾರ ಕಾಣಿಸ್ತದೆ. ಅಷ್ಟೊಂದು ಖಾರ ಬೇಕಾ ಎಲ್ಲ? ಖಾರ ಒಸಿ ಹಾಕೊಂಡು ಇದು ಮಾಡು. ಮೆಣಸಿನ್ಕಾಯಿ ಅವಂತ ಅರ್ಧಕ್ಕೆ ಕೊಡ. ಮೊದಲಾಗ ಗ್ಯಾಸ್ಟಿಕ್ ನಂಗೆ ಅಂದರೆ ಅವು ಅಂತ ಇರ್ತೀನಿ. ಚೆನ್ನಾಗೈತೆ, ಅಂದರೆ ಜ್ವರದ ಬಾಯಿ ಇರ್ತದಲ್ಲ ಅಂತಾರೆ. ಚೆನ್ನಾಗೈತೆ ಮತ್ತು ಖಾರ ಇರಬೇಕು. ತುಪ್ಪ ಇದ್ರೆ ಚೆನ್ನಾಗಿರ್ತೈತೆ. ತುಪ್ಪ ಇದ್ರೆ ಚೆನ್ನಾಗಿರ್ತದೆ. ತುಪ್ಪ ಇದ್ರೆ ಹಾಕೊಂಡ್ರೆ ಸ್ವಲ್ಪ ಖಾರ ಕಮ್ಮಿ ಆಗ್ತದೆ. ತುಪ್ಪ ಇದ್ರೆ ಮತ್ತು ತುಪ್ಪ ಹಾಕೋಣ ಖಾರ ಚೂರು ಹಾಕು. ನಾನು ಮತ್ತೆ ಹಂಗೆ ಮುಟ್ಟಕ್ಕೆ ಬಿಟ್ಟಿದ್ದೀನಿ. ಸುಟ್ರದೀನಿ ತಕಾಲಿ ಮಾಡಿ ಇವಳು ಆಳೆ ಬಂದ್ಲು. ಆಯ್ತು ಅವಳು ರೊಟ್ಟಿ ನನಗೂ ಅಂತ. ಸಾಕು ಸಾಕು ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ಥರ ಚೆನ್ನಾಗೈತೆ. ಈ ಹುಷಾರಿರಲ್ವ, ಜ್ವರದ ಬಾಯಿ ಇರ್ತದಲ್ಲ ಅಂಥವ್ರಿಗಂತೂ ಸಖತ್ತಾಗಿರುತ್ತೆ ರೊಟ್ಟಿ. ಈ ಥರ ಗುಡ್ಗಾರ, ಟೊಮೊಟೊ ಗುಡ್ಗಾರ ಇದು ಮಾಡ್ಕೊಂಡು ತಿಂದರೆ ಸಖತ್ತಾಗಿರುತ್ತೆ. ಸೂಪರ್ ಆಯ್ತು. ರೊಟ್ಟಿ ತಿನ್ನಲ್ಲ ಸುಮ್ಮನೆ ನೀನು, ಮುದ್ದೆ